Hi guys, so welcome back to our vlogs. ನಾವೀಗ ಎಲ್ಲಿದ್ದೀವಿ? ಮರೀನಾ ಬೀಚ್. ಮರೀನಾ ಬೀಚ್ ಅಲ್ಲಿದ್ದೀವಿ. ಸೊ ಇಲ್ಲೆಲ್ಲೋ ಒಂದು ಹಟ್ಟಿದೆ, ಅದ್ರ ಮೇಲೆ ಹತ್ಬೇಕು ಅನಿಸ್ತಿದೆ, ಬಟ್ ಕ್ಲೋಸ್ ಮಾಡಿದ್ದಾರೆ. ಅಂತೂ ರೂಲ್ಸ್ ಬ್ರೇಕ್ ಮಾಡ್ಬೇಕು ಅನ್ಕೊಂಡಿದೀವಿ. ಯಾರು ಇಲ್ಲ ಅನ್ಸುತ್ತೆ, ನೋಡೋಣ ಹೋಗೋಣ ಅನ್ಸ್ತಾ ಇದೆ. ಯಾರು ಬೈಕ್ ಬಿದ್ದಾರು ಅಂತ ಭಯ ಆಗ್ತಾ ಇದೆ. ಏಯ್ ಬೈಯಲ್ಲ, ಹೋಗ್ಲು, ನಾನು ನೋಡ್ಕೋತೀನಿ, ಹೋಗು. ಇಟ್ಕೊ ಬನ್ನಿ ಬನ್ನಿ ಬನ್ನಿ. ಬಾ ಬಾ ಬಾ. ಆಮೇಲೆ ನನ್ನ ಒಬ್ಬನಿಗೆ ಬಯಸ್ಬಿಟ್ಯಾ ನೋಡ್ರಿ, ಇಲ್ಲಿ ಸಗದಾಗೈತೆ ನೋಡಿ. ಹುಡುಗ ಶಶಾಂಕ್ ಬಾಲ್ ಎಲ್ಲ ತಂದವನೆ, ಆಟಾಡಕ್ಕೆ ಬಾಲ್ ಎಲ್ಲ ತಂದಿದೀವಿ. ಬೆಂಗಳೂರಿಂದ ಎತ್ಕೊಂಡು ಪಂಪು ಎಲ್ಲ ತಂದಿದೀವಿ. ವಾಲಿಬಾಲ್ ಆಡಕ್ಕೆ ಬಂದಿದ್ದೀವಿ, ಬೀಚ್ ವಾಲಿಬಾಲ್. ವಾಲಿಬಾಲ್ ಆಡ್ತಾ ಇದೀವಿ. ಇಸಿ ಟ್ರಿಪಲ್ ಅವರು, ಈಸಿ ವಾಸಸ್ ಟ್ರಿಪಲ್ ಕ್ಯಾಮ್ರಾಗೆ ಹೊಡಿತಾನೆ ತರ ಬರಲ್ಲ. ಲೋ ಚೆನ್ನಾಗಿ ಆಡ್ರು ಒಂದೆರಡು ಶಾಟಿಗೆ. ಗಾಳಿಗೆ ಅತ್ತಾಗಿತ್ತಾಗ ಆಗುತ್ತ. ಏಯ್ ಸೆಂಟ್ರಲ್ ನಿಲ್ಬೇಕು. ಎರಡು ಬಾಲು ಸೇಮ್ ಇದೆ. ವಾಲಿಬಾಲ್ ಇಂದ ಫುಟ್ಬಾಲ್ ಸ್ವಿಚ್ ಆಗಿದ್ದಾರೆ. ನೆಕ್ಸ್ಟ್ ಸ್ಟ್ಯಾಂಡ್ ಅಲ್ಲಿ ನೇಮಾರಂತೆ ಬಾಲ್ ಎರಡು ಒಟ್ಟಿಗೆ ಇಟ್ಕೊಳಕ್ಕೆ ಬಿಡ್ತಲ್ಲ. ಇವಾಗ ಮರೀನಾ ಬೀಚ್ ಕಂಪ್ಲೀಟ್ ಮಾಡಿದೀವಿ. ಮಹಾಬಲಿಪುರಂ ಹೋಗ್ಬೇಕು ಇವಾಗ ನಾವು. ಬಸ್ಸಿಗೆ ಕಾಯ್ತಾ ಇದೀವಿ, ಬಸ್ ಯಾವುದು ಅಂತ ಗೊತ್ತಿಲ್ಲ. ಇಲ್ಲಿ ಲೋಕಲ್ಸ್ ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ, ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಫೈನಲಿ ರೀಚ್ ಮಹಾಬಲಿಪುರಂ. ಟ್ರಾಫಿಕ್ ಹೆಂಗಿದೆ ನೋಡಿ. ಏನಕ್ಕೆ ಇಲ್ಲೇ ಎಲ್ಲ ಇರೋದು? ಅಲ್ಲಿ ಇದೆ ಏನಿಲ್ಲ, ಇಲ್ಲೆಲ್ಲ ದೇವಸ್ಥಾನ ಮಾನ್ಯುಮೆಂಟ್ಸ್ ಎಲ್ಲ ಇದೆ. ಈ ಕಡೆನೂ ಇದೆ, ಈ ಕಡೆನೂ ಇದೆ. ನೋಡಿ guys, ಟ್ರಾಫಿಕ್ ಹೆಂಗಿದೆ ಅಲ್ಲಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಂಬ್ಕೊಂಡ್ ಬರ್ಬೇಡಿ. ಇಲ್ಲಿ ಇನ್ನೊಂದ್ ಕಡೆ ಒಂದೊಂದು ಬಸ್ ನಿಲ್ಸುತ್ತೆ, ಎಲ್ಲ ಬಸ್ಸು ಒಂದೇ ಬಸ್ ಸ್ಟಾಪಲ್ಲಿ ನಿಲ್ಸಲ್ಲ. ಲೋಕಲ್ ಅವರಾದ್ರೆ ಮಾತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಮೇಲೆ ಆ ಕಡೆ ಹೋದ್ರೆ ಅಲ್ಲಿ ಬರುತ್ತೆ ಬಸ್ಸು ಅಂತಾರೆ, ಅಲ್ಲಿ ಹೋದ್ರೆ ಆ ಕಡೆನೇ ಬರುತ್ತೆ ಬಸ್ಸು ಅಂತಾರೆ. ಪರದಾಡಿ ಫೈನಲಿ 3 ಇಲ್ಲ 4 ಅವರ್ ಆಯ್ತು ಬರಕ್ಕೆ. 2 hours ಆಯ್ತು. 2 ಅವರ್ಸ್ ಆಯ್ತು ಬರಕ್ಕೆ. ಬಿಸಿಲು ಹೊಡಿತಾ ಇರುತ್ತೆ. ಇವಾಗ ಅನ್ನಿಸ್ತಿದೆ ಸ್ವಲ್ಪ ಅಂತ ಕೂಲ್ ಟೈಮಲ್ಲಿ ಬರಬೇಕು. ಇಲ್ಲೇನೋ ಫೆಸ್ಟಿವಲ್, ಡ್ಯಾನ್ಸ್ ಫೆಸ್ಟಿವಲ್ ನಡೀತಿದೆ ಅಂತ, ಅದಕ್ಕೋಸ್ಕರ ತುಂಬ ಟ್ರಾಫಿಕ್ ಇದೆ. ನೋಡೋಣ ಏನೇನು ನಡೀತಿದೆ, ಏನೇನಿದೆ ಇಲ್ಲಿ. ಒಂದು ಪ್ಲೇಸ್ ವಿಸಿಟ್ ಮಾಡಿ ಊಟ ಮಾಡಿ ತಿರ್ಗಾ ಸಿಗ್ತೀವಿ.
ನೋಡು ಕಷ್ಟ ನೋಡ್ರಿ ಇಲ್ಲೆಲ್ಲ ಪ್ಲೇಸ್ ಹೋಗ್ಬೇಕು ಅಂದ್ರೆ ಒಂದೊಂದು ಟಿಕೆಟ್ ತಗೊಳಂಗಿಲ್ಲ, ಎಲ್ಲ ಪ್ಲೇಸಸ್ಗೂ ಒಂದೇ ಟಿಕೆಟ್ ತಗೊಂಡು ಅದನ್ನೇ ತೋರಿಸ್ಕೊಂಡು ಹೋಗೋದು. ಇದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದೇನಿದು ಬಟರ್ ಬಾಲ್ ಕೃಷ್ಣ ಇದು ಏನದು ಒಟ್ಟ ಏನೋ ಕೃಷ್ಣ ಆಡೋವಾಗ ಸಣ್ಣದವ್ರು ಬೆಣ್ಣೆ ಬೆಣ್ಣೆ ಉಂಡೆ ಬಿದ್ಬಿಡ್ತಂತೆ, ಅದು ಇಲ್ಲಿ ಬಂದಿದ್ಯಂತೆ ಅಂತೆ ಅಂತೆ ಕಂತೆಗಳು. ನೋಡಿ ಇದು ಎಷ್ಟು ಚಿಕ್ಕ ಎಡ್ಜಲ್ಲಿ ಕೂತ್ಕೊಂಡಿದೆ. ನಾವೀಗ ತಳ್ಳಕ್ ಟ್ರೈ ಮಾಡ್ತೀವಿ. ಒಂದೇ ಬೆಳ್ಳಲ್ಲಿ ತಳ್ಳೋದ್ರೆ ಅಲ್ಲಾಡುತ್ತಂತೆ, ಅಂದ್ರೆ ಜಾಸ್ತಿ ಬೆಳ್ಳ ತಳ್ತೀವಿ, ನೋಡಿ, ಅದೆಲ್ಲಾದ್ರೂ ಎಲ್ಲ ಕೆಳಗ್ ಬಿದ್ರೆ ಚಿಕ್ಕವ್ರು ಸಾಕು. ಜಾರಬಂಡಿ ಆಡ್ತಾರೆ. ಏನಾದ್ರು ತಳ್ಳಕ್ ಆದ್ರೆ ಸಾಧ್ಯ ಮಾಡಿ. ತಳ್ಳೋದ್ರೆ ಅದಕ್ಕೆ ನೋಡ್ಕೊಂಡು ತಳ್ತೀವಿ, ಅದು ಬೀಳ್ದಲ್ಲೇ ಇರೋ ಥರ ತಳ್ತೀವಿ. ತಳ್ಳೆ ತಳ್ಳು ನಮ್ಮ ಪೈಲ್ವಾನ್ ತಳ್ತಾರೆ ನೋಡ್ರಿ ಇವಾಗ. ಸಾಕಿ ಎರಡನೇ ಪೈಲ್ವಾನು ಸೇರ್ಕೊಂಡು ತಳ್ತವ್ರೆ. ಬಾರ್ಲೆ ಮೇನ್ ಪೈಲ್ವಾ ಈ ಪೈಲ್ವಾನು ಇವರು ಒಬ್ಬರೇ ತಳ್ಳೋದ್ರೆ ಹೊರಟೋಗ್ಬಿಡುತ್ತೆ. ಕಲ್ಲು ಇಲ್ಲಿತ್ತು ಫಸ್ಟು, ಇವ್ರು ತಳ್ಳಕ್ಕೂ ಮುಂಚೆ. ಇವ್ರು 3 ಜನ ತಳ್ಳಾದ್ಮೇಲೆ ಕಲ್ಲು ಇಲ್ಲಿ ಬಂದೈತೆ. ನಂದನ್ ಹಿಂದೂ ಕೇಳಿದ್ದಾನೆ ನೋಡ್ರಿ ಇವಾಗ. ನಾನು ಮುಂದಕ್ಕೆ ತಳ್ತೀನಿ. ಮಗು ಇತ್ತು ಅಂತ ಬಿಟ್ಟ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಬಂದು ನೆರಳು ಸಿಕ್ಕಿದ್ಕೆ ಬಾಯಾರಿಕೆ ಅದೊಂದು ಮಜ್ಜಿಗೆ ಕೊಟ್ಟಷ್ಟು ಸಂತೋಷ ಆಗ್ತಾ ಇದೆ. ಬರ್ರೋ ನೋಡ್ರಿ, ಅಲ್ಲಿ ಸುತ್ತಾಡ್ಕೊಂಡು 3 ಕಿಲೋಮೀಟ್ರ್ ಅಷ್ಟು ಆಗೋದು ಬೀಚ್ಗೆ ಹೋಗೋಕ್ಕೆ. ಅದಕ್ಕೆ ಇಲ್ಲಿ ಜಂಪ್ ಮಾಡ್ಕೊಂಡು ಇಲ್ಲಿಂದ ಮುಂದಕ್ಕೆ ಹೋದ್ರೆ ಅಲ್ಲೇ ಬೀಚ್ ಕಾಣಿಸ್ತೈತೆ ನೋಡ್ರಿ. ಒಂದು 800 ಮೀಟ್ರ್ ಐತೆ ಇಲ್ಲಿಂದ. ಆ ಕಡೆಯಿಂದ ಬಂದಿದ್ರೆ ಒಂದು 2ರಿಂದ 3 ಕಿಲೋಮೀಟ್ರ್ ಆಗೋದು. ಈ ಥರ ಮೈಂಡ್ ಯೂಸ್ ಮಾಡಿಕೊಂಡು ಟ್ರಿಪ್ ಮಾಡ್ಬೇಕು ನೀವು. What an intelligent boy! So sweet! ಬೆಳಗ್ಗೆ ಪಾಂಡೇಶ್ವರಿಗೆ ಎಣ್ಣೆಕಾಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರು. ಇಳಿದ ತಕ್ಷಣ ಬೋಟಲ್ಲಿ ಹೋಗ್ಬೇಕು ಬೀಚಿಗೆ ಡೈರೆಕ್ಟ್ ಹೋಗಂಗಿಲ್ಲ. ಗಾಡಿ ರೆಂಟ್ ಮಾಡಿ ಎಲ್ಲ ಹೋಗ್ತಾವ್ರಲ್ಲ, ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಬರೋ ಅಷ್ಟೊತ್ತಿಗೆ ಆಗಲೇ 5 ಗಂಟೆ ಆಗೋಗಿತ್ತು. ಕ್ಲೋಸ್ ಮಾಡ್ತಾರೆ, ಆಟ ಅದು ಆಡಿಸ್ತಾ ಇದ್ದೆ ಅಲ್ಲೇ ಓಡ ತಿರ್ಗಾ ಆಡ್ತಾನೆ ಇಲ್ಲ ತಿರ್ಗಾ ಅಲ್ಲೇ ಎಲ್ಲೋ ಯಾರು ಆಟ ಆಡ್ತಾನೆ ಅಲ್ಲಿದ್ದ ಜನ ಇಲ್ಲ, ಆದ್ರೂ ಅದೇ ಥರನೇ ಮಾಡ್ತಿರ್ತಾರೆ. ನೆನ್ನೆ ಜನ ಇಲ್ಲ ಕೆಳಗೆ ಮಳ್ಳು ಒಂಥರ ಬೇರೆ ಐತೆ, ಕಾಲ್ಗೆ ಬರೋದು. ಡ್ಯಾನ್ಸ್ ಮಾಡ್ತಾರೆ.
ಕಾಣಿಸ್ತಾ ಇದೆ ಕಾಣಿಸ್ತೈತೆ ಇಡೀ ವರ್ಡ್ಗೆ ಕ್ಯಾಪ್ಚರ್ ಆಗೈತೆ. ಎಲ್ಲ ಐತೆ. ಯಾರು ಫಸ್ಟ್ ಕೈ ಹಾಕಂಗಿಲ್ಲ, ಫೋಟೋ ತೆಗಿಬೇಕು. ಪೀಸ್ ಮಾಡ್ಸಿದೀನಿ. ಅದ್ ನಿಂಗೆ ಇಟ್ಟ ನಡುವೆ ಹಂಗಲ್ಲೋ ಇದು ಹಾಕಿ ಫೋಟೋ ತೆಗ್ದಾಗ ಅದ್ ಮುಂದ್ಸರಿಸ್ಲಿ ಅದ್ರ ಮ್ಯಾಗ್ ಬರಂಗ ಅದ್ರ ಮ್ಯಾಗ್ ಬರಂಗ ಮುಂದ್ಸರಿಸ್ಲಿ ಅದನ್ನ ಇಲ್ಲೇ ಕೆಳಗಿಡ್ಲೆ. ಅದನ್ನ ನೋಡಿದ್ರೆ ಹೆಂಗ್ಲೆ ತಿಂತಿದ್ವಿ ಅದ್ರ ಮ್ಯಾಗ್ ಬರಂಗ ಅದನ್ನ ಲೌಡ ಮುಂದ್ಸರಿಸ ಅನ್ನಕುಂತಾನಿ. ಇದು ಅಡ್ಡ ಐತೆ ಬರಲ್ಲ. ಇಲ್ಲ ಹಿಂದ್ಸರಿಸ್ಲಿ ಬಿಡಲ್ಲ ತೆಗಿಯ. ಅಥವಾ ಎಲ್ಲೇ ತಗೋಬಾ, ಅಲ್ಲಿ ಒಂದು ಟ್ರೈ ಇದೆ. ಬಿಡ ಬಿಡ ಅದೇ ತಡಿ 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 ಐತೆ ಐತೆ ಬ್ಯಾಗ್. ಇಲ್ಲಿ ನಡು ಹಿಂಗ ಟ್ರೈಪಾಡ್ ಹಾಕಿ ಇಟ್ಬಿಡ್ಲಿ ಫಿಕ್ಸ್. ನಿಮಿಷ ತಡಿರಿ. ಆಡ್ಬೇಕಂತ ಸ್ಪೀಕರ್ ತರಲ್ಲ. ಲವ್ ಸಾಂಗ್ ವಿಕ್ಕಿ ಹೇಳ್ದ, ವಿಕ್ಕಿ ಆಡಕ್ಲ ನೀನ್ ನಾನ್ ಹಾಕ್ತೀನಿ ಸುಮ್ನೆ ಇರ್ಲಿ. ಲವ್ ಸಾಂಗ್ ಇಲ್ಲ ವಿಕ್ಕಿ ಲವ್ ಸಾಂಗ್ ಹಾಕ್ಸಾಲೆ ನೀನಲ್ಲಿ ಇದ್ರದೆಲ್ಲ ಹಾಕೊಂಡು ನೀನು ಹಾಕು. ಒಪ್ಪಿಕೋ ನನ್ನಲೆ ಅಂತ ಹಾಕು. ಲವ್ ಸಾಂಗ್ ಹಾಕೋ ನೀನು. ಇವ್ರದೆಲ್ಲ ಬೇಡ, ಕನ್ನಡ ಪ್ರೇಮ ಸಾಂಗ್. ಪ್ರೇಮ ಸಾಂಗ್ ಹಾಕು. ಹಾ ಇದಾಕು. ಮಾತಿನಲ್ಲಿ ತುಂಬಾ ದೂರ ಆಗ್ಬಿಟ್ಟೆ. ಅದಾಕನ ಮಾತಿನಲ್ಲೇ ಹೇಳಲಾರೆ ಹಾಕಿ. ಕ್ಯಾಂಡಲ್ ಇವು ಏನ್ ಕ್ಯಾಂಡಲ್ ಹ್ಯಾಪಿ ಏ ತಡಿ ಏ ಬರ್ತಾನೆ ಇಲ್ಲ ಹೆಸರು ನೋಡ. ಕಸ ಬ್ಲೂಟೂತ್ ಆಫ್ ಮಾಡು. ಏ ಫಸ್ಟ್ ಹಾಡಾಕು. ಯಾವ್ದು ಹಾಡಾಕ್ತೀಯ? ಫಸ್ಟ್ ಏ ಫಸ್ಟ್ ತೆಗಿಬೇಡ, ಕರೆಕ್ಟತೆ ಅವ್ನು ಹಾಡಾಕ್ಲಿ ಫಸ್ಟ್. ನಾನು ಇದು ಕವರ್ ಅದು ರಿವೀಲ್ ಮಾಡೋದು ವಿಡಿಯೋ ಆಗ್ಬೇಕು. ಅದೇ 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 ಆಗ್ತಿಲ್ವಾ 360 ಡಿಗ್ರಿ? ಕವರ್ ತಗೊಳು, ಕವರ್ ತೆಗಿ. ಫಸ್ಟ್ ಶ್ರದ್ಧಾಂಜಲಿ ಮಾಡಿ ಅದಕ್ಕೆ. ನೀನ್ 4K ಒಂದು ಇದಕ್ಕೂ ಇದಿಲ್ಲ, ಗಿಂಬಲ್ ಇಲ್ಲ. ಶ್ರದ್ಧಾಂಜಲಿ. ಏ ತಡಿ ಏ ನೀನು ಸುಮ್ನಿರು, ನಿನಗೆ ಗೊತ್ತಿಲ್ಲ, ಗೊತ್ತಾಗಲ್ಲ ಇವೆಲ್ಲ. ಸಾಂಗ್ ಹಾಕೋ. ಯಾರ್ದೋ ಆಫ್ ಮಾಡು. ಸ್ಟೋನ್ 358 ಸ್ಟೋನ್ 358 ಯಾರ್ದೋ ಕನೆಕ್ಟ್ ತಡೀರಿ ತೆಗಿಬೇಡ್ರಿ. ತೆಗಿಬೇಡ. ಯಾವ್ದು ತೆಗಿಯೋ ಬ್ಲೂಟೂತ್ ಆಫ್ ಮಾಡಲೆ. ಕನೆಕ್ಟ್ ಆಗಿತ್ತು. ಯಾರ್ದು ನಿಂದು ಬಿಟ್ರೆ ಇನ್ ಯಾರ್ದು ಕನೆಕ್ಟೇ ಮಾಡಿಲ್ಲ. ಆಫೇ ಮಾಡಿ ಇನ್ನು. KGF ಥೀಮ್ಸ್ ಮ್ಯೂಸಿಕ್. ಏ, ಅವೆಲ್ಲ ಬೇಡ. ಯಾರು ಲವ್ ಸಾಂಗ್ ಬೇಕು. ಸರ್ಪ್ರೈಸ್ ಇತ್ತು ಒಂದು. ಅದೇ ಕನೆಕ್ಟ್ ಯಾವ್ದು ಮಾತಿನಲ್ಲಿ ಅಂಶ ಇದಾ ಕಡೆ ಸೈಯಾರ. ಅದು ಬೇಡ. ಏ, ಏ, ನಾನು ಹಾಕ್- ಅದು ಲವ್ ಫೇಲಿಯರ್. ಅದು ಕನ್ನಡ ಹಾಕ್ಬಿಡ್ಲ ಅವ್ನು ತೆಗಿಬೇಕಂತ. ಇಲ್ಲಿಡು, ಏ ಕರೆಕ್ಟ್ ಕೇಕ್ ಮೇಲೆ ಬೀಳ್ತದೆ, ತೆಗಿಲೋ ಅದು. ತೆಗಿಲೋ, ಇಲ್ಲಿಡು. ವ್ಯಾಕ್ಸ್ ಬಿದ್ದು ಬೇಗ ಹಾಕು.
ಆಯ್ತಾ ಕನೆಕ್ಟ್ ಎಷ್ಟು ಕೊಟ್ರಲ್ಲ ಅವನ ಪೇರ್ ಮಾಡಿದ ನಿಧಾನಕ್ಕೆ ವಿಕ್ಕಿ ಅಲ್ಲ? ಕನೆಕ್ಟ್ ಆಗೋದು ಫೋನಿಂದ ಹಚ್ಚಪ್ಪ. ಫುಲ್ಲೇ ಕೊಡು ಏನು ಪರವಾಗಿಲ್ಲ. ಫುಲ್ ಬೇಡ, ನಾವು ಮಾತಾಡೋದೆಲ್ಲ ಕೇಳಿಸಲ್ಲ ಆಮೇಲೆ. ಏ ಅಷ್ಟು ಜೋರ್ ಸ್ವಲ್ಪ ಫುಲ್ಲು ಕಮ್ಮಿ, ಒಂಚೂರು ಲೈಟ್ ಆಗಿರ್ಬೇಕು. ಸ್ವಲ್ಪ ಹೋಗ್ಲಿ. ಕುತ್ಕೊಂತಿರ್ಲಿ, ನೀ ಕುತ್ಕೊಂಡ್ರೆ ಫಸ್ಟ್ ಪೂಜೆ ಮಾಡ್ಬೇಕು. ಏ ನೀನ್ ಈ ಕಡೆ ಬಾ. ನೀನ್ ವಿಕ್ಕಿ ಅಲ್ಲಿ ಅಲ್ಲೊಬ್ಬ ಕೂತ್ಕೊಳ್ಳಿ. ಹೋಗ್ರಿ, ಅಲ್ಲಿ ಏ ವಿಕ್ಕಿ ಅಲ್ಲೋ ವಿಕ್ಕಿ ಇಲ್ವಾ ಹತ್ರ ಬಾ. ಅದನ್ನ ಹತ್ರಕ್ಕೆ ತಗೋ. ಏ ಅದ್ ನಿಂಗೆ ಹಿಂಗ್ ಮಾಡ್ಕೋ. ಮಧ್ಯ ಕೇಳ್ರಿ ಕೇಕ್ ಮುಂದಕ್ಕೆ ಅದಲ್ಲ ಅಲ್ಲಿ ಕೂತ್ಕೋ ನೀನು. ಅದನ್ನ ಮುಂದೆ ಸರಿಸಲಿ. ಅಲ್ಲಿ ಕೂತ್ಕೋ, ಏ ಬೇಗ ಬೇಗ ಕೂತ್ಕೋ ಅಲ್ಲಿ. ಸ್ಟಾರ್ಟ್ ಮಾಡಿದ್ಯಾ? ಸ್ಟಾರ್ಟ್ ಮಾಡಿದ್ಯಾ? ಸ್ಟಾರ್ಟ್ ಆಗೈತೆ ಅವಾಗಿಂದ. ಫಸ್ಟ್ ಪೂಜೆ ಮಾಡೋಣ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. 50-60 ವರ್ಷ ಎಲ್ಲ ಆಗ್ತದೆ. ವಿಕ್ಕಿ ನನ್ ಕಡೆಯಿಂದ ಒಂದ್ ಸ್ಟಂಟ್. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕೆಟ್ ಕೆಟ್ ಮಾತೇ ಬರ್ತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಇರ್ಬೇಕಿತ್ತು. ವಿಕ್ಕಿನ ಬಿಡ್ತಾರಲ್ಲ ಅವರು. ಯಾವ ಬೋಳಿ ಮಗನ ಐಡಿಯಾ ಕೊಟ್ಟಿದ್ದು? ಹೆಸರು ಕಟ್ ಮಾಡಿ ಎಲ್ಲರೂ ಒಂದೊಂದು ತಗೊಂಡ್ಬಿಡ್ರಿ. ಹೋ, ಅವೆರಡು